ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ಇವತ್ತು ನಾನು ಈ ರೀತಿ ಏನಕ್ಕೆ ಕೂತಿದ್ದೀನಿ ಅಂತ ಅಂದರೆ, ಇನ್ನು ನೀವೆಲ್ಲರೂ ಕಮೆಂಟ್ ಆಗ್ತಿದ್ರಿ ಸ್ಕಿನ್ ಕೇರ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡಿ ಅಂತ. ಇವತ್ತು ನಾನು ಸ್ಕಿನ್ ಕೇರ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ? ಇವತ್ತು ಫಸ್ಟ್ ಸ್ಕಿನ್ ಕೇರ್ ಮಾಡೋದಕ್ಕಿಂತ ಮುಂಚೆ ನೀವು ಯಾವ ಸ್ಕಿನ್ ಟೈಪ್ ಅಂತ ನೀವು ಫಸ್ಟು ತಿಳ್ಕೊಳ್ಬೇಕಾಗತ್ತೆ. ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ನಿಮ್ಮ ಸ್ಕಿನ್ ಯಾವ ಟೈಪ್ ಅಂತ ನೀವು ಫಸ್ಟು ತಿಳ್ಕೊಳ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನಂದು ಆಯಿಲಿ ಸ್ಕಿನ್ ಯಾವ ರೀತಿ ಇರುತ್ತೆ ಅಂತಂದರೆ, ನೋಡಿ, ಈಗ ಫುಲ್ ಆಯಿಲ್, ಅವ್ರಿಗೆ ಎಷ್ಟು ಸರಿ ಫೇಸ್ ವಾಶ್ ಮಾಡಿದ್ರು ಏನೇ ಕ್ರೀಮ್ ಹಾಕಿದ್ರು ಆಯಿಲಿ ಅನಿಸುತ್ತೆ. ಮತ್ತು ಅವ್ರಿಗೆ ಪಿಂಪಲ್ಸ್ ಆಗ್ತಿರುತ್ತೆ, ಮತ್ತು ಅವರಿಗೆ ಪೋರ್ಸ್ ಕೂಡ ಆಗ್ತಿರುತ್ತೆ. ಪಿಂಪಲ್ಸ್ ಆಗಿ ಅದು ಪೋರ್ಸ್ ಆಗಿಬಿಟ್ಟಿರುತ್ತೆ. ಮತ್ತು ಈ ರೀತಿ ಇರುವಂಥ ಸಿಂಪ್ಟಮ್ಸ್ ಇರುವಂಥವ್ರದ್ದು ಆಯಿಲಿ ಸ್ಕಿನ್ ಅಂತ ನಾವು ಕಂಡುಹಿಡಿಬೋದು. ಇನ್ನು ಡ್ರೈ ಸ್ಕಿನ್ ಅವ್ರನ್ನ ಹೇಗೆ ಕಂಡುಹಿಡಿಬೇಕು ಅಂತಂದರೆ, ಅವ್ರಿಗೆ ನೀವು ಏನೇ ಕ್ರೀಮ್ ಹಾಕಿ ಡ್ರೈ ಅನ್ನಿಸ್ತಾ ಇರುತ್ತೆ, ಮತ್ತು ರಿಂಕಲ್ಸ್ ಇರುತ್ತೆ, ಮತ್ತು ಸ್ವಲ್ಪ ಆ ರಿಂಕಲ್ಸ್ ಇಂದ ಅವ್ರಿಗೆ ಏಜ್ಡ್ ಥರ ಅನಿಸ್ತಿರ್ತಾರೆ, ಮತ್ತು ಅವ್ರಿಗೆ ಯಾವುದೇ ರೀತಿ ಪಿಂಪಲ್ಸ್ ಇರಲ್ಲ, ಬಟ್ ಸ್ಕಿನ್ನು ಬಿಗಿ ಅನ್ನಿಸ್ತಾ ಇರುತ್ತೆ. ಸೊ ಅವ್ರಿಗೆ ಸ್ವಲ್ಪ ಅವ್ರಿಗೆ ಥಿಕ್ ಕನ್ಸಿಸ್ಟೆನ್ಸಿ ಇರುವಂಥ ಮಾಯ್ಶ್ಚರೈಸರ್ ಬೇಕಾಗುತ್ತೆ. ಅವ್ರಿಗೆ ಕೆಲವೊಬ್ಬರಿಗೆ ಆಯಿಲ್ ಕೂಡ ಫೇಸ್ಗೆ ಹಚ್ಚಿದ್ರೂ ಕೂಡ ಆದಷ್ಟು ಬೇಗ ಡ್ರೈ ಆಗ್ತಾ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ನಾರ್ಮಲ್ ಡ್ರೈ ಸ್ಕಿನ್ ಕೂಡ ಇರುತ್ತೆ, ಅವ್ರಿಗೆ ನಾರ್ಮಲ್ ಆಗಿ ಡ್ರೈ ಅನ್ನಿಸ್ತಾ ಇರುತ್ತೆ, ಅದು ಎಕ್ಸ್ಟ್ರೀಮ್ ಡ್ರೈ ಆಗುತ್ತೆ. ಕೆಲವೊಬ್ಬರಿಗೆ ಎಷ್ಟು ಆಯಿಲೇ ಹಚ್ತಿರ್ತಾರೆ ಮುಖಕ್ಕೆ ಪದೇ ಅಂದರೂ ಕೂಡ ಅವ್ರಿಗೆ ಅದು ಡ್ರೈ ಆಗ್ತಾನೆ ಇರುತ್ತೆ, ಅದು ಎಕ್ಸ್ಟ್ರೀಮ್ ಡ್ರೈ ಇರುತ್ತೆ. ಇನ್ನು ನಾರ್ಮಲ್ ಡ್ರೈ ಅನ್ನಿಸ್ತಿರುತ್ತೆ. ಸ್ವಲ್ಪ ಕ್ರೀಮ್ಸ್ ಎಲ್ಲ ಹಚ್ಚಿದ್ಮೇಲೆ, ಮಾಯ್ಶ್ಚರೈಸರ್ ಎಲ್ಲ ಹಚ್ಚಿದ್ಮೇಲೆ ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ. ಇದು ನೀವು ಡ್ರೈ ಸ್ಕಿನ್ ಅವ್ರನ್ನ ಈ ರೀತಿಯಾಗಿ ಕಂಡುಹಿಡಿಬೋದು. ಇನ್ನು ಕಾಂಬಿನೇಷನ್ ಸ್ಕಿನ್ ಅಂತಂದರೆ, ಟಿ ಝೋನಲ್ಲಿ ಆಯಿಲ್ ಬರುತ್ತೆ, ಯು ಝೋನಲ್ಲಿ ಅವ್ರಿಗೆ ಡ್ರೈ ಅನ್ನಿಸ್ತಿರುತ್ತೆ. ಸೊ ಅವ್ರನ್ನ ನಾವು ಕಾಂಬಿನೇಷನ್ ಸ್ಕಿನ್ ಅಂತ ಕರಿತೀವಿ, ಓಕೆನಾ? ನೀವು ಈ ರೀತಿ ಸಿಂಪ್ಟಮ್ಸ್ ಇರುವುದನ್ನು ನೋಡಿಬಿಟ್ಟು ನೀವು ಯಾವ ಸ್ಕಿನ್ ಟೈಪ್ ಅಂತ ನೀವು ಕಂಡುಹಿಡ್ಕೊಳ್ಬೇಕಾಗತ್ತೆ. ಈಗ ನಾನು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಂದು ಆಯಿಲಿ ಸ್ಕಿನ್ಗೆ ನಾನು ಯಾವ ರೀತಿಯಾಗಿ ಇವಾಗ ಸ್ಕಿನ್ ಕೇರ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಹಂಗೆ ಡ್ರೈ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಅವ್ರಿಗೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ಸ್ಕಿನ್ ಕೇರ್ ಮಾಡೋದು ಅಂತಂದರೆ, ನಾವು ಸ್ಕಿನ್ ಪ್ರೆಪ್ ಮಾಡ್ತೀವಲ್ವಾ, ಸೇಮ್ ಅದೇ ರೀತಿಯೇ ನಮ್ಮ ಸ್ಕಿನ್ ಪ್ರೆಪ್ ಮಾಡೋದು ಕೂಡ ಅಷ್ಟೇ. ನಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ, ಸ್ಕಿನ್ ಟೈಪಿಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸ್ ಇಂದನೇ ಮಾಡೋದು. ಇನ್ನು ಈಗ ನಾನು ತೋರಿಸುವಂಥ ಸ್ಕಿನ್ ಕೇರ್ನ ನೀವು ಆರಾಮ್ಸೆ ಈ ಸ್ಕಿನ್ ಕೇರ್ನ ಮಾಡಿಕೊಂಡು ನೀವು ಕಾಲೇಜ್ಗೆ ಹೋಗ್ಬೋದು, ಮತ್ತು ಆಫೀಸ್ಗೆ ಹೋಗ್ಬೋದು, ಹೊರಗಡೆ ಎಲ್ಲಿ ಬೇಕಾದರೂ ಹೋಗ್ಬೋದು ವಿತೌಟ್ ಫೌಂಡೇಶನ್ ಯೂಸ್ ಮಾಡಿದ್ರೆ, ಓಕೆನಾ? ಡೈಲಿ ಬೇಸಿಸಲ್ಲಿ ನೀವು ಮಾಡ್ಬೋದು. ಇನ್ನು ನೈಟ್ ಕೂಡ ಇದನ್ನೇ ನೀವು ಮಾಡ್ಬೋದು, ಓಕೆನಾ? ಈಗ ಫಸ್ಟು ನನ್ನ ಸ್ಕಿನ್ಗೆ ಟೋನರ್ ಯೂಸ್ ಮಾಡ್ತೀನಿ. ಟೋನರ್ ಅಂತೂ ಈಗ ನಾನು ಹೇಳುವಂಥ ಪ್ರಾಡಕ್ಟ್ಸ್ನ ಕಂಪಲ್ಸರಿ ನೀವು ಸ್ಕಿನ್ ಕೇರ್ ಮಾಡೋದಕ್ಕೆ ಯೂಸ್ ಮಾಡಲೇಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮಗೆ ಅದು ನೀಟಾಗಿ ಸ್ಕಿನ್ ಕೇರ್ ಆಗೋದಿಲ್ಲ, ಓಕೆನಾ? ನಾನೆಲ್ಲ ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲೇ ನಿಮಗೆ ಹೇಳ್ತೀನಿ. ಇನ್ನು ರೆಗ್ಯುಲರಾಗಿ ನಾನು ಯೂಸ್ ಮಾಡ್ತಿರುವಂಥದ್ದನ್ನು ಕೂಡ ನೀವು ನೋಡಿರ್ತೀರ. ಸೊ ನಾನು ಯಾವ್ದು ಬೆಸ್ಟ್ ಪ್ರಾಡಕ್ಟು ಅದನ್ನೇ ನಿಮಗೆ ತೋರಿಸ್ತೀನಿ. ಈಗ ನಂದು ಆಯಿಲಿ ಸ್ಕಿನ್ ಇರೋದ್ರಿಂದ ಆಯಿಲ್ ಕಂಟ್ರೋಲ್ ಟೋನರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು, ಓಕೆನಾ? ಫಸ್ಟು ಸ್ಪ್ರೇ ಮಾಡ್ಕೋಬೇಕು. ಸ್ಪ್ರೇ ಮಾಡಿಕೊಂಡ್ರೆ ಒಂಥರ ರಿಫ್ರೆಶಿಂಗ್ ಅನಿಸುತ್ತೆ. ಸ್ವಲ್ಪ ಆಯಿಲ್ ಕಂಟ್ರೋಲ್ ಟೋನರ್ನ ಹಾಕಿ ಸ್ವಲ್ಪ ಹೊತ್ತು 1 ಮಿನಿಟ್ ಬಿಡಿ. ಆಮೇಲೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು. ಈಗ ನಾನು ಆಯಿಲಿ ಸ್ಕಿನ್ನವ್ರಿಗೆ ಈ ಟೋನರ್ ಯೂಸ್ ಮಾಡಿ ಅಂತ ಹೇಳಿದೆ. ಡ್ರೈ ಸ್ಕಿನ್ನವ್ರು ಯಾವ್ದು ಯೂಸ್ ಮಾಡಬೇಕು? ಡ್ರೈ ಸ್ಕಿನ್ನವರು ಗ್ಲೋ ಟೋನರ್ನ ಯೂಸ್ ಮಾಡಬೇಕು, ಓಕೆನಾ? ಈ ಒಂದು ಗ್ಲೋ ಟೋನರ್ನ ಯೂಸ್ ಮಾಡಬೇಕು. ಸೇಮ್ ಇದೇ ಪ್ರೊಸೀಜರ್ ನಾನು ಸ್ಪ್ರೇ ಮಾಡೋದ್ನಲ್ವ, ಡ್ರೈ ಸ್ಕಿನ್ನವರು ಇದನ್ನು ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನೆಕ್ಸ್ಟು ಆಯಿಲಿ ಸ್ಕಿನ್ನವರು ಎನಿ ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕು. ಮೈಲ್ಡ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕು. ಯಾಕಂತ ಅಂದರೆ ಅವ್ರ ಸ್ಕಿನ್ನಲ್ಲಿ ಆಲ್ರೆಡಿ ಆಯಿಲ್ ಕಂಟೆಂಟ್ ಇರುತ್ತೆ. ನಾವು ಇನ್ನೂ ಆಯಿಲ್ ಕಂಟೆಂಟ್ ಇರುವಂಥ ಮಾಯ್ಶ್ಚರೈಸರ್ನ ಯೂಸ್ ಮಾಡಿಬಿಟ್ರೆ ಎಕ್ಸೆಸ್ ಆಯಿಲ್ ಆಗಿಬಿಡುತ್ತೆ, ಆಗ ಪಿಂಪಲ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವರು ಆಯಿಲ್ ಕಂಟ್ರೋಲ್ ಮಾಯ್ಶ್ಚರೈಸರ್ ಆರ್ ಎನಿ ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್, ಇವತ್ತು ನಾನು ಮಾಮಾ ಅರ್ಥದ್ದು ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಜೆಲ್ ಬೇಸ್ಡ್ ಮಾಯ್ಶ್ಚರೈಸರು ಕಡಿಮೆ ಬಜೆಟಲ್ಲಿ ಪಾಂಡ್ಸ್ ಬರುತ್ತೆ, ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಅದನ್ನು ಪರ್ಚೇಸ್ ಮಾಡಿ. ಇಲ್ಲ ಮಾಮಾ ಅರ್ತು ಬೆಸ್ಟ್ ಇದೆ. ಇದು ನಿಮಗೆ ಆಯಿಲ್ ಕಂಟ್ರೋಲ್ ಮಾಯ್ಶ್ಚರೈಸರ್. ನೀಟಾಗಿ ಫುಲ್ ಫೇಸ್ಗೆ ಅಪ್ಲೈ ಮಾಡಬೇಕು. ನೀಟಾಗಿ ಅಪ್ಲೈ ಮಾಡಿ ಇದು ಕೂಡ ಡ್ರೈ ಆಗೋದಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಸೆಟ್ ಆಗಬೇಕು, ಸೊ ಅದಕ್ಕೋಸ್ಕರ ಬಿಡಬೇಕು. ಇನ್ನು ನಿಮ್ದು ಏನಾದರೂ ಆಯಿಲಿ ಸ್ಕಿನ್ ಅಲ್ಲದೆ ಡ್ರೈ ಸ್ಕಿನ್, ಇವಾಗ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ,
ಕಾಂಬಿನೇಷನ್ ಸ್ಕಿನ್ ಅವರು ಆಯಿಲ್ ಕಂಟ್ರೋಲ್ ಟೋನರ್ನೇ ಯೂಸ್ ಮಾಡಿ, ಯಾಕಂತಂದ್ರೆ ನಿಮಗೂ ಕೂಡ ಆಯಿಲ್ ಬರುತ್ತೆ ಅಲ್ವಾ ಟೀ ಝೋನಲ್ಲಿ, ಸೊ ಅದಕ್ಕೋಸ್ಕರ. ಇನ್ನು ಮಾಯಶ್ಚರೈಸರು, ಈ ಟೀ ಝೋನಲ್ಲಿ ನಿಮಗೆ ಆಯಿಲ್ ಬರೋದ್ರಿಂದ ಈ ಒಂದು ಆಯಿಲ್ ಕಂಟ್ರೋಲ್ ಮಾಯಶ್ಚರೈಸರ್ ಆರ್ ಎನಿ ಜೆಲ್ ಬೇಸ್ಡ್ ಮಾಯಶ್ಚರೈಸರ್ನ ಯೂಸ್ ಮಾಡಬೇಕು. ಇನ್ನು ಈ ಒಂದು ಪೋರ್ಷನಲ್ಲಿ ನಿಮಗೆ ಡ್ರೈ ಆಗೋದ್ರಿಂದ ಇಲ್ಲಿ ನೀವು ಸಿಟಾಫಿಲ್ ಅಂತ ಅಂದರೆ, ಈಗ ಸಿಟಾಫಿಲ್ ಮಾಯಶ್ಚರೈಸರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಡ್ರೈ ಸ್ಕಿನ್ ಅವ್ರಿಗೆ, ಆ ಡ್ರೈ ಸ್ಕಿನ್ ಅವ್ರಿಗೆ ಇಲ್ಲಿ ಈ ಒಂದು ಪೋರ್ಷನಲ್ಲಿ ಸಿಟಾಫಿಲ್ ಅಂದರೆ ಡ್ರೈ ಸ್ಕಿನ್ ಯೂಸ್ ಮಾಡುವಂಥ ಕ್ರೀಮ್ ಬೇಸ್ಡ್ ಮಾಯಶ್ಚರೈಸರ್ನ ಯೂಸ್ ಮಾಡಿ ಇಲ್ಲಿ ನಾವು ಆಯಿಲ್ ಕಂಟ್ರೋಲ್ ಮಾಯಶ್ಚರೈಸರ್ನ ಯೂಸ್ ಮಾಡಬೇಕು. ಓಕೆನಾ. ಇನ್ನು ಡ್ರೈ ಸ್ಕಿನ್ ಅವ್ರಿಗೆ ನೀವು ಈ ಒಂದು ಸಿಟಾಫಿಲ್ ಮಾಯಶ್ಚರೈಸರ್ ಯೂಸ್ ಮಾಡಿ. ಓಕೆನಾ, ಸ್ಕಿನ್ ಕೇರ್ಗೆ. ಇನ್ನು ನೆಕ್ಸ್ಟು ಈಗ ಆ್ಯಕ್ಚುಲಿ ನೀವು ಇದ್ರ ಮೇಲೆ ಏನಾದರೂ ಮೇಕಪ್ ಮಾಡ್ತೀನಿ ಅಂತಂದರೆ ನೀವು ಪ್ರೈಮರ್ನ ಯೂಸ್ ಮಾಡ್ಬೋದು. ಮೇಕಪ್ ಏನೂ ಮಾಡಲ್ಲ ಅಂತಂದರೆ ನೀವು ಪ್ರೈಮರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಇಷ್ಟೇ ಬಿಡ್ಬೋದು. ಮತ್ತು ಹೊರಗಡೆ ಹೋಗ್ತೀರಾ ಅಂತಂದರೆ ಸನ್ಸ್ಕ್ರೀನ್, ನೀವು ಯಾವ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀರಾ ಅದನ್ನು ನೀವು ಆರಾಮ್ಸೆ ಸನ್ಸ್ಕ್ರೀನ್ ಹಾಕ್ಕೊಂಡ್ಬಿಟ್ಟು ನೀವು ಇದ್ರ ಮೇಲೆ ಬೇಕಿದ್ರೆ ನೀವು ಐಲೈನರ್ ಹಾಕ್ಕೊಳ್ಳಿ, ಮತ್ತು ಲಿಪ್ಸ್ಟಿಕ್ ಹಾಕ್ಕೊಳ್ಳಿ, ಸ್ವಲ್ಪ ಬ್ಲಷ್ ಕೂಡ ಹಾಕ್ಕೊಳ್ತಾರೆ, ಹೀಗೆ ಅದ್ರ ಮೇಲೆ ಕೂಡ ಹಾಕ್ಕೊಂಡು ಹೋಗ್ಬೋದು. ಇಲ್ಲ ನನಗೆ ಸಿಂಪಲ್ಲಾಗಿ ಏನಾದರೂ ಸ್ವಲ್ಪ ಕವರೇಜ್ ಕೊಡುವಂಥದ್ದು ಬೇಕು ಅಂತಂದರೆ ಎನಿ ಬಿ ಬಿ ಕ್ರೀಮ್ ಆರ್ ಸಿ ಸಿ ಕ್ರೀಮ್ನ ಯೂಸ್ ಮಾಡಿ. ನಾನು ಬಿ ಬಿ ಕ್ರೀಮ್ ಸಿ ಸಿ ಕ್ರೀಮ್ ಯಾವ ರೀತಿ ಯೂಸ್ ಮಾಡೋದು ಅಂತ ಕೂಡ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಆ ಒಂದು ವಿಡಿಯೋನು ಕೂಡ ಹೋಗಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಮತ್ತು ಈಗ ಇದ್ರ ಮೇಲೆ ನೀವು ಸನ್ಸ್ಕ್ರೀನ್ ಹಾಕೊಂಡ್ಮೇಲೆ ನೀವು ಬಿ ಬಿ ಕ್ರೀಮ್ ಆ್ಯಂಡ್ ಸಿ ಸಿ ಕ್ರೀಮ್ ಎನಿ ಯೂಸ್ ಮಾಡ್ಬೋದು. ಓಕೆನಾ. ಇನ್ನು ಐಲೈನರ್ ಹಾಕ್ಕೊಂಡು ಆಮೇಲೆ ಎನಿ ಲಿಪ್ಸ್ಟಿಕ್ ಯೂಸ್ ಮಾಡ್ಬೋದು. ಈಗ ನಾನು ಮಾಮಾ ಅರ್ಥದ ಒಂದು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಮಾರ್ನಿಂಗ್ ನೀವು ಎಲ್ಲಿಗಾದ್ರೂ ಹೊರಗಡೆ ಹೋಗುವಾಗ ಈ ಒಂದು ಸ್ಕಿನ್ ಪ್ರಿಪ್ರೇಷನ್ ಮಾಡಿಕೊಂಡು ನೀವು ಸ್ಕಿನ್ ಕೇರ್ ಮಾಡಿಕೊಂಡು ಹೋಗ್ಬೋದು. ಇದು ರೆಗ್ಯುಲರ್ ಆಗಿ ಇದನ್ನು ನೀವು ಮಾಡ್ತಾ ಹೋಗೋದು. ಓಕೆನಾ. ಹೀಗೆ ಮಾಡಿದ್ರೆ ನಿಮ್ಮ ಸ್ಕಿನ್ಗೆ ಸೆಟ್ ಆಗುವಂಥದ್ದನ್ನ ಮೇಯ್ನ್ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಇನ್ನು ನೀವು ನೈಟ್ ಸ್ಕಿನ್ ಕೇರ್ ಯಾವ ರೀತಿ ಮಾಡಬೇಕು ಅಂತಂದರೆ ನೈಟ್ ಕೂಡ ಅಷ್ಟೇ ಸೇಮ್ ಈಗ ಏನು ಮಾಡಿದ್ದೀನಿ ಅದೇ ರೀತಿ, ಬಟ್ ಸನ್ಸ್ಕ್ರೀನ್ ಹಾಕಂಗಿಲ್ಲ. ಲಿಪ್ಸ್ಟಿಕ್ ಬದಲು ಲಿಪ್ ಬಾಮ್ ಯೂಸ್ ಮಾಡಬೇಕು. ಓಕೆನಾ. ಎನಿ ಲಿಪ್ ಬಾಮ್ ಯೂಸ್ ಮಾಡಬೇಕು. ಈಗ ನೋಡಿ ಫುಲ್ ಫೇಸ್ಗೆ ನಾನು ಟೋನರ್ ಯೂಸ್ ಮಾಡಿದೆ ಅಲ್ವಾ, ಫಸ್ಟು ಮೇಕಪ್ ರಿಮೂವ್ ಮಾಡಿಬಿಟ್ಟು ನೀವು ಹಾಕಬೇಕು, ಜಸ್ಟ್ ಹಂಗೆ ನೀವು ಹಾಕಬಾರ್ದು. ಓಕೆನಾ. ನೈಟು ಈಗ ನಾನು ನಿಮಗೆ ಅದು ಕೂಡ ತೋರಿಸ್ತೀನಿ. ಈಗ ಮಾರ್ನಿಂಗ್ ನೀವು ಇದ್ರ ಮೇಲೆ ಐಲೈನರ್ ಹಾಕ್ಕೊಂಡು ಹೋದ್ರಿ, ಈಗ ನೀವೇನೋ ಇಲ್ಲ ನನಗೆ ಕ್ರೀಮ್ ಬೇಕು ಅಂತಂದರೆ ನೀವು ಬೇಕಿದ್ರೆ ಬಿ ಬಿ ಕ್ರೀಮ್ ಎನಿ ಸಿ ಸಿ ಕ್ರೀಮ್ ಮೈಲ್ಡ್ ಆಗಿರುವಂಥದ್ದನ್ನು ನೀವು ಯೂಸ್ ಮಾಡ್ಬೋದು. ಇಲ್ಲ ಎನಿ ಫೌಂಡೇಶನ್ ಕೂಡ ಯೂಸ್ ಮಾಡ್ಬೋದು. ಇಲ್ಲ ನಾನು ಫೌಂಡೇಶನ್ ಯೂಸ್ ಮಾಡಲ್ಲ ಅಂತಂದರೆ ಹೀಗೆ ಕೂಡ ನೀವು ಹೋಗ್ಬೋದು. ಈಗ ನೀವು ಎಲ್ಲ ಹೊರಗಡೆ ಎಲ್ಲ ಆಯಿತು ಕೆಲಸ, ನೀವು ಮನೆಗೆ ಬಂದ್ರಿ. ಈಗ ನೈಟ್ ಸ್ಕಿನ್ ಕೇರ್ ಹೇಗೆ ಮಾಡಬೇಕು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾಕಂತಂದರೆ ನಾನು ಹಾಗೆ ಹೇಳಿದ್ರೆ ಕೆಲವೊಬ್ರಿಗೆ ಡೌಟ್ ಇರುತ್ತೆ, ಕಮೆಂಟ್ ಆಗ್ತಿರ್ತಾರೆ. ಸೊ ಅದಕ್ಕೋಸ್ಕರ ಕೆಲವೊಬ್ರಿಗೆ ಅರ್ಥ ಆಗುತ್ತೆ, ಕೆಲವೊಬ್ರಿಗೆ ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಇದೇ ಟಾಪಿಕ್ ಮೇಲೆ ವಿಡಿಯೋ ಮಾಡೋದು ಬೇಡ, ಬೇರೆ ಟಾಪಿಕ್ ಮೇಲೆ ಮಾಡೋಣ ಅಂದ್ಬಿಟ್ಟು ನಾನು ಒಂದೇ ವಿಡಿಯೋದಲ್ಲೇ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಕು ಆ ಟಾಪಿಕಲ್ಲಿ ಇರುವಂಥ ಎಕ್ಸ್ಪ್ಲನೇಷನ್ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ನೀವು ಹೊರಗಡೆಯಿಂದ ಬಂದ ತಕ್ಷಣ ಯಾವ ರೀತಿ ಮೇಕಪ್ ರಿಮೂವ್ ಮಾಡಬೇಕು ಅಂತ ಅಂದರೆ ಫಸ್ಟು ನೀಟಾಗಿ ವೆಟ್ ವೈಪ್ಸ್ ತೊಗೊಂಡು ನೀಟಾಗಿ ಎಲ್ಲ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಆದಮೇಲೆ ನೀವು ಒಂದು ಕ್ಲೆನ್ಸರ್ ಇಟ್ಕೊಳ್ಳಿ. ಈಗ ನಾನು ಓಪಲ್ದು ಕ್ಲೆನ್ಸಿಂಗ್ ಮಿಲ್ಕ್ ತೊಗೊಳ್ತಾ ಇದ್ದೀನಿ. ತೊಗೊಂಡು ಫಸ್ಟು ಕೈಯಲ್ಲಿ ಈ ರೀತಿ ಮಾಡಿ ನೀಟಾಗಿ ಮೈಲ್ಡಾಗಿ ಮಸಾಜ್ ಮಾಡಿ. ಮಸಾಜ್ ಆದಮೇಲೆ ಮಸಾಜ್ ಮಾಡೋದ್ರಿಂದ ನಿಮಗೆ ಹೊರಗಡೆ ಹೋದಾಗ ಡಸ್ಟ್ ಇರುತ್ತೆ ಮತ್ತು ಕ್ರೀಮ್ಸ್ ಯೂಸ್ ಮಾಡಿರ್ತೀರ, ಅದೆಲ್ಲ ನೀಟಾಗಿ ಕ್ಲೆನ್ಸ್ ಆಗುತ್ತೆ. ಕ್ಲೆನ್ಸ್ ಆದಮೇಲೆ ಮತ್ತೆ ವೆಟ್ ಟಿಶ್ಯೂಯಿಂದ ಇದೆಲ್ಲ ಕ್ಲೆನ್ಸರ್ನ ಒರೆಸ್ಬಿಡಿ. ನೀಟಾಗಿ ಎಲ್ಲ ಕಡೆ ವೈಪ್ ಆದಮೇಲೆ ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ನೀವು ಕೂಡ ಫೇಸ್ ವಾಶ್ ಮಾಡ್ಕೊಳ್ಳಿ. ನೋಡಿ ಈಗ ಫೇಸ್ ವಾಶ್ ಆಗಿದೆ. ಈಗ ನೈಟು ಮಲಗೋದಕ್ಕಿಂತ ಮುಂಚೆ ಸೇಮ್ ನೀವು ನಿಮ್ಮ ಸ್ಕಿನ್ ಟೈಪ್ಗೆ ಯಾವ ಟೋನರ್ಸ್ನ ಯೂಸ್ ಮಾಡಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೇಮ್ ಟೋನರ್ ಸ್ಪ್ರೇ ಮಾಡಿ ಡ್ರೈ ಆಗೋದಕ್ಕೆ ಬಿಡಿ. ಡ್ರೈ ಆದಮೇಲೆ ಫುಲ್ ಮೇಕಪ್ ರಿಮೂವ್ ಮಾಡಿಬಿಟ್ಟು ಈ ಒಂದು ಸ್ಟೆಪ್ಸ್ ಮಾಡಬೇಕು. ಓಕೆನಾ. ರಿಮೂವ್ ಆದಮೇಲೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಮಾಯಶ್ಚರೈಸರ್ ನಾನು ಫಸ್ಟಲ್ಲೇ ಹೇಳಿದ್ದೀನಲ್ವ, ನಿಮ್ಮ ಸ್ಕಿನ್ಗೆ ಯಾವ ರೀತಿ ಸೂಟ್ ಆಗುತ್ತೆ ಮತ್ತು ಯಾವ ರೀತಿ ತೊಗೊಳ್ಬೇಕು, ಯಾವ ರೀತಿ ನಿಮ್ಮ ಸ್ಕಿನ್ ಟೈಪ್ನ ಕಂಡುಹಿಡಿಬೇಕು ಅಂತ ನಾನು ನಿಮಗೆ ಹೇಳಿದ್ದೀನಿ. ನೀಟಾಗಿ ಮಾಯಶ್ಚರೈಸರ್
ಎಲ್ಲ ಅಪ್ಲೈ ಆದಮೇಲೆ ಒಂದು ಲಿಪ್ ಬಾಮ್, ಮಾಮಾ ಅರ್ತ್ ಅವ್ರದ್ದು ಲಿಪ್ ಬಾಮ್ ಯೂಸ್ ಮಾಡ್ತಾಯಿದ್ದೀನಿ. ಈ ಲಿಪ್ ಬಾಮ್ ನೈಟ್ ಯೂಸ್ ಮಾಡೋದ್ರಿಂದ ನಿಮ್ಮ ಲಿಪ್ಸು ಬೆಳಗ್ಗೆ ಹೈಡ್ರೇಟೆಡ್ ಆಗಿ ಇರುತ್ತೆ. ಲಿಪ್ಸ್ಟಿಕ್ ಯೂಸ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಲಿಪ್ಸ್ ನಿಮಗೆ ಹೈಡ್ರೇಟೆಡ್ ಆಗಿದ್ದರೆ ಲಿಪ್ಸ್ಟಿಕ್ ಯೂಸ್ ಮಾಡೋದಕ್ಕೂ ಈಸಿ. ನೋಡಿ ಇಷ್ಟು ಮಾಡಿಬಿಟ್ಟು ನೈಟು ಮಲ್ಕೊಳ್ಳಿ ಅಷ್ಟೇ. ಇನ್ನು ನೈಟ್ ಸ್ಕಿನ್ ಕೇರ್ ಯಾವ ರೀತಿ ಮಾಡಬೇಕು ಅಂತ ಈಗ ನಾನು ಹೇಳ್ಕೊಟ್ಟಿದ್ದೀನಿ. ಮಾರ್ನಿಂಗ್ ಯಾವ ರೀತಿ ಸ್ಕಿನ್ ಕೇರ್ ಅಂತ. ಪ್ರಾಡಕ್ಟ್ಸ್ ಏನು ಚೇಂಜ್ ಆಗಲ್ಲ. ಇನ್ನೂ ಎಷ್ಟೊಂದು ಜನ ನೈಟ್ಗೆ ಒಂದಷ್ಟು ಪ್ರಾಡಕ್ಟು, ಮಾರ್ನಿಂಗಿಗೆ ಒಂದಷ್ಟು ಪ್ರಾಡಕ್ಟು, ಎಲ್ಲ ಬಜೆಟ್ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ ಬಜೆಟ್ನ. ಸೊ ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ನೈಟ್ಗೂ ಮತ್ತು ಮಾರ್ನಿಂಗಿಗೂ ಸೇಮ್ ಪ್ರಾಡಕ್ಟ್ಸ್ನೇ ಯೂಸ್ ಮಾಡ್ಬೋದು. ಓಕೆನಾ? ಈ ರೀತಿ ನೀವು ಮೇಂಟೈನ್ ಮಾಡ್ಕೊಂಡು ಬಂದರೆ ನಿಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಬರೀ ನೀವು ಪ್ರಾಡಕ್ಟ್ಸೇ ಯೂಸ್ ಮಾಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಹೆಲ್ದಿ ಲೈಫ್ ಸ್ಟೈಲ್ನ ಕೂಡ ಮೇಂಟೈನ್ ಮಾಡಬೇಕು. ನೀರನ್ನ ಜಾಸ್ತಿ ಕುಡಿಬೇಕು. ನೀವು ನೀರನ್ನ ಜಾಸ್ತಿ ಕುಡಿದ್ರೆ ನಿಮ್ಮ ಸ್ಕಿನ್ ಕೂಡ ಹೈಡ್ರೇಟೆಡ್ ಆಗಿರುತ್ತೆ. ಮತ್ತು ನೀವು ಹೆಲ್ದಿ ಫುಡ್ನ ಕನ್ಸ್ಯೂಮ್ ಮಾಡಬೇಕು. ಆದಷ್ಟು ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು. ಈ ರೀತಿ ಇದನ್ನು ಕೂಡ ಮೇಂಟೈನ್ ಮಾಡಬೇಕು. ಇದು ಕೂಡ ಸ್ಕಿನ್ ಕೇರ್ಗೆ ಒಂದು ಒಳ್ಳೆ ಟಿಪ್ ಅಂತಲೇ ಹೇಳ್ತೀನಿ. ಬರೀ ನಾನು ಎಲ್ಲ ಕಾಸ್ಟ್ಲಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ, ನನ್ನ ಸ್ಕಿನ್ ಚೆನ್ನಾಗಿರುತ್ತೆ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಚೆನ್ನಾಗಿರಲ್ಲ. ನೀವು ಜಾಸ್ತಿ ನೀರು ಕುಡಿಬೇಕು ಮತ್ತು ನಿಮ್ಮ ಸ್ಕಿನ್ ಕೇರ್ನ ಕೂಡ ನೀಟಾಗಿ ಮೇಂಟೈನ್ ಮಾಡಬೇಕು. ಮತ್ತು ಹೆಲ್ದಿ ಲೈಫ್ ಸ್ಟೈಲ್, ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು. ಹೀಗೆಲ್ಲ ಇದ್ದರೆ ನಿಮ್ಮ ಸ್ಕಿನ್ ಕೂಡ ಹೆಲ್ದಿಯಾಗಿರುತ್ತೆ. ಇನ್ನು ಇವತ್ತಿನ ಸ್ಕಿನ್ ಕೇರ್ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ನಿಮಗೆ ಯಾವ ರೀತಿಯಾದಂಥ ಮೇಕಪ್ ವಿಡಿಯೋ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಆ ಒಂದು ಮೇಕಪ್ ವಿಡಿಯೋ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.